ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹನ್ನೆರಡನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಶಿವಶರಣ ಹಡಪದ ಅಪ್ಪಣ್ಣ ಜೀವನ ಮತ್ತು ವಚನ ವೈಭವ ಕುರಿತು ಬಸವ ಕಲ್ಯಾಣ 12ನೇ ಶತಮಾನದ ವಚನ ಚಳವಳಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ಅತ್ಯಂತ ಆಪ್ತ ಸಹೋದ್ಯೋಗಿ ಹಾಗೂ ಸಾಮಾಜಿಕ ಸಮಾನತೆಯ ಪ್ರಬಲ ಧ್ವನಿಯಾಗಿ ಹೊರಹೊಮ್ಮುತ್ತಿರುವ ಶಿವಶರಣ ಹಡಪದ ಅಪ್ಪಣ್ಣರಾವ್ ಜಯಂತ್ಯೋತ್ಸವವನ್ನು ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಬಸವಣ್ಣನವರ ಆಪ್ತ ಶಕ್ತಿ ಹಾಗೂ ಅನುಭವದ ಮಂಟಪದ ಮೇಲೆಗೆ ಹಡಪದ ಅಪ್ಪಣ್ಣ ಎಂದರೆ ಬಸವಣ್ಣರಿಗೆ ತಾಂಬೂಲವನ್ನು ತಲುಪಿಸುವ ಕಾಯಕ. ಆದರೆ ಅಪ್ಪಣ್ಣನವರು ಕೇವಲ ತಾಂಬೂಲ ನೀಡುವ ಕಾರ್ಯಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಬಸವಣ್ಣನವರ ಪ್ರತಿಯೊಂದು ಕಾರ್ಯದಲ್ಲೂ ನೆರಳಿನಂತೆ ಜೊತೆಗಿದ್ದು ಕಲ್ಯಾಣ ಕ್ರಾಂತಿಯ ವಿಚಾರಕ್ಕೆ ಪ್ರಸಾರಕ್ಕೆ ಪ್ರಮುಖ ಆಧಾರ ಸ್ತಂಭವಾಗಿದ್ದರು ಎಂದು ತಿಳಿಸಿದರು. ಇನ್ನು ಗುರು ಬಸವ ನಿಷ್ಠೆ ಬಸವಣ್ಣನವರ ಮೇಲಿದ್ದ ಅಪಾರ ಗೌರವ ಮತ್ತು ನಿಷ್ಕಲ್ಮಶತೆ, ಭಕ್ತಿ, ಸಾಮಾಜಿಕ ಸಮಾನತೆ, ಜಾತೀಯತೆ ಮತ್ತು ವರ್ಗಭೇದವಿಲ್ಲದ ಕಲ್ಯಾಣ ರಾಜ್ಯದ ನಿರ್ಮಾಣ ಶಿವಶರಣ ಇವರೆಲ್ಲ ಒಟ್ಟುಗೂಡಿಸಿ ಒಂದು ನಾಡು ನುಡಿಯನ್ನು ತಿಳ್ಕೊಂಡ ಬಂದವರು. ಇದೇ ಹೊಸತನ ಅಲ್ಲ. ಆದರೆ ಈಗ ಸಂಘಟನೆಯಲ್ಲಿ ಅನ್ನೋದೇ ಬಹಳ ಕಮ್ಮಿ ಆಗಿದೆ. ಸಂಘಟನೆಯಿಂದ ಅವ್ರೇನೋ ಮಾಡ್ತಾವೆ, ಅವ್ರೇನೋ ಮಾಡ್ತಾವೆ, ಬಿಡಿ ನಾವು ಮಾಡುವ ಎಲ್ಲ ಸಮುದಾಯದವರು ಸೇರಿದಂತೆ ತಹಸೀಲ್ದಾರ್ ಕಚೇರಿಗಳಾದರೂ ಎಲ್ಲರೂ ಮಾತಾಡಿದ್ದೀರಾ, ಮತ್ತೆ ಮಾತಾಡಲಿಕ್ಕೆ ವಿಷಯಗಳಿಲ್ಲ. ಆದರೆ ಒಂದು ವಿಚಾರ ಹೇಳ್ಬೇಕಾದ್ರೆ ಬಸವಣ್ಣನವರ ಅನುಭವ ಮಂಟಪ ಸೇರಿದೆ ಎಲ್ಲ ಶರಣರು ಶಿವಶರಣರು ಅವರ ಮುಖ್ಯ ಉದ್ದೇಶ ಒಂದೇ, ಜಾತಿ ನಿರ್ಮೂಲನೆ. ನೆಲವೊಂದೇ ಜಲವೊಂದೇ, ನಾವು ಸೇವನೆ ಮಾಡ್ತಕ್ಕಂಥ ಗಾಳಿ ಒಂದೇ, ಈಗಿರುವಾಗ ಬೆಳಕೊಂದೇ, ಈಗಿರುವಾಗ ಜಾತಿ ಬೇಕು, ಎಲ್ಲ ಜಾತಿ ಒಂದೇ ಅಂತ ಹೇಳಿ ಎಲ್ಲ ಅಪ್ಪಣ್ಣನವರ ಜಯಂತ್ಯೋತ್ಸವವನ್ನು ಈ ದಿವಸ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳು ಸೇರಿ ಇವತ್ತು ಮದ್ದೂರಿನಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರು 12ನೆಯ ಶತಮಾನದಲ್ಲಿ ಇವತ್ತು ಬಸವಣ್ಣವರವರ ಕ್ರಾಂತಿ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಹಡಪದ ಅಪ್ಪಣ್ಣನವರ ಸಮಾಜ ಸೇವೆ ಮತ್ತು ಅವ್ರ ಜೊತೆಯಲ್ಲಿದ್ದಂಥ ಆಪ್ತತೆ ಮತ್ತು ನಿಷ್ಠಾವಂತರಾಗಿ ಅವ್ರ ಜೊತೆಯಲ್ಲಿ ದುಡಿದಂತಹ ವಚನ ಕ್ರಾಂತಿಯ ಮೂಲಕ ಸಮಾಜ ಸುಧಾರಣೆಯ ಮೂಲಕ ಈ ನಾಡಿಗೆ ಅವರ ಕೊಡುಗೆ ಅಪಾರವಾದದ್ದು. ಅಂತಹ ಶಿವಶರಣರ ಆದರ್ಶಗಳನ್ನು ತತ್ವಗಳನ್ನು ಕೂಡ ನಾವೆಲ್ಲರೂ ಮೈಗೂಡಿಸಿಕೊಳ್ಳೋಣ. ಮತ್ತು ಏನು ಸರ್ಕಾರ ಸವಿತಾ ಸಮಾಜದವ್ರನ್ನ ವಿಶೇಷವಾಗಿ ಈ ಸಮಾಜದಲ್ಲಿ ಪರಿಗಣಿಸಿ ಅವ್ರಿಗೂ ಕೂಡ ವಿಧಾನಸೌಧದಲ್ಲಿ ಒಂದು ಸ್ಥಾನವನ್ನು ಕೊಡುವಂತಹ ಕೆಲಸಗಳನ್ನು ನಮಗೆ ಆಳುವಂಥ ಪಕ್ಷಗಳು ಮಾಡಬೇಕು. ಹಾಗಾಗಿ ಸವಿತಾ ಸಮಾಜಕ್ಕೆ ವಿಶೇಷವಾದಂಥ ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿದ್ರೆ ನೀವು ವಿಶೇಷವಾದ ಯೋಜನೆಗಳನ್ನು ರೂಪಿಸಿಕೊಡ್ಬೇಕು ಅಂತೇಳಿ ನಾವೆಲ್ಲ ಸಂಘಟನೆ ಮೂಲಕ ಮನವಿ ಮಾಡ್ಕೊಳ್ತೀವಿ. 12ನೇ ಶತಮಾನದಲ್ಲಿ ನೂರಾರು ಶರಣರು ಎಲ್ಲ ಸೇರಿ ವಚನ ಸಾಹಿತ್ಯವನ್ನು ಕನ್ನಡ ನಾಡಿಗೆ ಕೊಟ್ಟಂಥವ್ರು. ಬಸವಣ್ಣನವರ ಅನುಭವ ಮಂಟಪದ ಪರಿಕಲ್ಪನೆ ಏನು ಅಂತಂದರೆ ಮಹಿಳೆಯರು ಸೇರಿದಂತೆ ಸಮಾಜದ ಎಲ್ಲ ಸ್ತರದ ಜನರು ಒಂದು ಕಡೆ ಸೇರಬೇಕು ಮತ್ತು ಅವರೆಲ್ಲರ ಧ್ವನಿಗಳು ಈ ಸಮಾಜವನ್ನು ಬದಲಾಯಿಸಬೇಕು, ಈ ಸಮಾಜದಲ್ಲಿ ಒಂದು ಪರಿವರ್ತನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಸ್ಥಾಪನೆ ಆಯಿತು. ಇವತ್ತು ಮದ್ದೂರಿನಲ್ಲಿ ವಿಶೇಷವಾಗಿ ನಾವು ಆಗಲೇ ಹೇಳ್ದಂಗೆ ಈ ಶರಣರು, ಸಂತರು, ದಾಸರು, ಮಹನೀಯರೇನಿದ್ದಾರೆ ಅವರು ಯಾವತ್ತೂ ಒಂದು ಜಾತಿಗೆ ಸೀಮಿತ ಮಾಡಬೇಕಾದ ಅಗತ್ಯ ಇಲ್ಲ. ಸರ್ಕಾರ ಈ ಶರಣರ ಜಯಂತಿ ಆಚರಣೆ ಮಾಡೋ ಉದ್ದೇಶ ಏನು ಅಂತಂದರೆ, ಈ ಉದಾಹರಣೆಗೆ ಹಡಪದ ಅಪ್ಪಣ್ಣನ ವಿಚಾರ, ವಚನ, ಸಾಹಿತ್ಯ, ಚಿಂತನೆಗಳು ಎಲ್ಲ ಸಮಾಜದವ್ರಿಗೂ ತಲುಪಬೇಕು ಅನ್ನುವಂಥದ್ದು ಅದರ ಮೂಲ ಉದ್ದೇಶ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಆಯಾ ಜಾತಿ ಶರಣರನ್ನು ಆಯಾ ಜಾತಿಯವ್ರು ಮಾಡ್ಕೊಳ್ಳೋದು ಅನ್ನುವಂಗಾಗಿರೋದ್ರಿಂದ ಬೇರೆ ಬೇರೆ ಸಮುದಾಯಗಳ ನಡುವೆ ಒಂದು ಅಸಮಾನತೆ ಸೃಷ್ಟಿಯಾಗೋದು ಕಾರಣ ಆಗಿದೆ. ಆದ್ದರಿಂದ ಎಲ್ಲ ಸೇರಿ ಇವತ್ತು ಇಲ್ಲಿ ಒಂದು ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿದೆ. ಮತ್ತೊಂದು ವಿಚಾರ ಏನು ಅಂತಂದರೆ, ಈಗ ವಿಧಾನ ಪರಿಷತ್ನಲ್ಲಿ 4 ಸ್ಥಾನಗಳು ಖಾಲಿಯಾಗಿದ್ದಾವೆ. ನಾವು ಸರ್ಕಾರವನ್ನು ಪ್ರತಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ಯಾವ ಸಮುದಾಯ ಚುನಾವಣೆಗೆ ನಿಲ್ಲಕ್ಕಾಗಲ್ವೋ
ಚುನಾವಣೆಗೆ ನಿಂತು ಗೆಲ್ಲೋಕ್ಕಾಗಲ್ವೋ, ಟಿಕೆಟೇ ತಗೊಳ್ಳೋಕ್ಕಾಗದೇ ಇರುವಂಥ ನೂರಾರು ಸಮುದಾಯಗಳೇನಿದ್ದಾವೆ ಅದರಲ್ಲಿ ಪ್ರಜ್ಞಾವಂತರು, ಬುದ್ಧಿವಂತರು, ಬುದ್ಧಿಜೀವಿಗಳನ್ನ ನೀವು ಮೇಲ್ಮನೆಗೆ ನಾಮಕರಣ ಮಾಡಬೇಕು. ಅದರಲ್ಲಿ ಸವಿತಾ ಸಮಾಜವೂ ಸೇರಿದಂತೆ ಎಲ್ಲ ಅತಿ ಹಿಂದುಳಿದ ಸಮುದಾಯಗಳನ್ನ ಅವಕಾಶ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಯಾಕೆಂದರೆ ಹಿಂದುಳಿದ ವರ್ಗಗಳಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮೀಸಲಾತಿ ಇಲ್ಲ. ಹಾಗಾಗಿ ಈ ಸಮುದಾಯಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಜೊತೆಗೆ ನಮ್ಮ ಅಹಿಂದ ಮುಖಂಡರು ಮತ್ತು ಈ ಸಮುದಾಯದ ಮುಖಂಡರಾದಂಥ ಶಶಿಕುಮಾರ್ ಅವರು ಹೇಳ್ತಾ ಇರೋದೇನು ಅಂತಂದರೆ, ಬಸವಣ್ಣನವರ ಪ್ರತಿಮೆ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇದ್ದಂಥ ಶರಣರು, ಅದು ಅಡಪದ ಅಪ್ಪಣ್ಣ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಕುಂಬಾರ ಗುಂಡಣ್ಣ ಆಗಿರ್ಬೋದು, ಮಡಿವಾಳ್ ಮಾಚಿದೇವರಾಗಿರ್ಬೋದು, ಈ ಎಲ್ಲ ಶರಣರನ್ನ ಬಸವಣ್ಣನವರ ಸುತ್ತ ಸ್ಥಾಪನೆ ಮಾಡೋದ್ರ ಮೂಲಕ ಬಸವಣ್ಣನ ಅನುಭವ ಮಂಟಪಕ್ಕೊಂದು ಗೌರವ ತಂದು ಕೊಟ್ಟಂಗಾಗುತ್ತೆ. ಈಗ ಮದ್ದೂರಿನಲ್ಲಿ ಸ್ವಾತಂತ್ರ್ಯ ಚಳುವಳಿನಲ್ಲಿ ಸತ್ಯಾಗ್ರಹ ಸೌಧ ನಿರ್ಮಾಣ ಮಾಡಿ ಹೆಂಗೆ ದಾಖಲೆ ಮಾಡ್ತೋ, ಮಂಡ್ಯದಲ್ಲಿ ಈ ಸಂವಿಧಾನ ಸೌಧ ನಿರ್ಮಾಣ ಮಾಡಿ ಹೆಂಗೆ ದಾಖಲೆ ಮಾಡ್ತೋ, ಅದೇ ರೀತಿಯಲ್ಲಿ ಮದ್ದೂರಲ್ಲಿ ಒಂದು ಅನುಭವ ಸೌಧವನ್ನು ನಿರ್ಮಾಣ ಮಾಡಿ ಎಲ್ಲ ಶರಣರು, ಎಲ್ಲ ಸಾಧುಗಳು, ಸಂತರನ್ನ ಒಂದು ಕಡೆ ಕೂರಿಸುವಂಥ ಕೆಲಸ ಆಗಲಿ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ.